ನೋಡಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಪ್ಯಾಟ್ರನ್ನು ಡಿಪ್ಲೊಮಾ ಸ್ಟೂಡೆಂಟ್ಸ್ದು ಕಂಟಿನ್ಯೂ ಮಾಡೋಣ. ನೋಡಿ, ಈಗ ನೆಕ್ಸ್ಟ್ 4 ನಂಬರ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. 4 ಮಾರ್ಕ್ಸ್ ಡಿಫ್ರೆನ್ಸಿಯೇಷನಲ್ಲಿ ಈ ಥರ ಇರುತ್ತೆ. ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ to the curve y is equal to x square plus 3x plus 5 at x square plus 5 at 1, 2. ನೋಡಿ, ಈ ಥರ ಪ್ರಶ್ನೆ 4 ನಂಬರ್ ಕೇಳ್ತಾರೆ. ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಈಗ ನೀವು ಕನ್ಫ್ಯೂಸ್ ಮಾಡ್ಕೋಬೋದು, ಸರ್ ಸ್ಲೋಪು ಸ್ಟ್ರೈಟ್ ಲೈನ್ಸಲ್ಲೂ ಇತ್ತು ಅಂತ. ಸ್ಟ್ರೈಟ್ ಲೈನ್ಸಲ್ಲೂ ಇತ್ತು, ಇಲ್ಲೂ ಇದೆ. ಡಿಫ್ರೆನ್ಸಿಯೇಷನಲ್ಲೂ ಬರುತ್ತೆ. ಡಿಫ್ರೆನ್ಸಿಯೇಷನಲ್ಲಿ ಯಾವ ಥರ ಮಾಡೋದು ಆಯಿತಾ? ಇದು ಬೇರೆ ಥರ, ಅಲ್ಲೇ ಬೇರೆ ಥರ, ಅಲ್ಲಿ 3 ಥರ ಇತ್ತಲ್ವ, ಇಲ್ಲಿ ಇದು ಬೇರೆ ಥರ ಕಂಡುಹಿಡಿಯೋದು ಈಸಿ. ಅದಕ್ಕಿಂತ ನೋಡಿ, ಈಗ ಕ್ವಶನ್ ಈ ಥರ ಇರ್ತದೆ 4 ನಂಬರ್ಗೆ. ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to ಅಟ್ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಫಸ್ಟು y is equal to ಏನಿದೆ ಬರ್ತಾರೆ, x square plus 5 ಅಲ್ವಾ? ಈಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಬೇಕಂದ್ರೆ ನೀವು ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, dy/dx. ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. 2 ಟರ್ಮ್ ಇದೆ ಅಲ್ವಾ? 2 ಟರ್ಮ್ ಇದ್ದರೆ ಎರಡಕ್ಕೂ d/dx ಅಂತ ಹಾಕಬೇಕು. ಪ್ಲಸ್ d/dx 5. ನೋಡಿ, d/dx x ಸ್ಕ್ವೇರ್ ಅಂದರೆ 2x 2 - 1 ಪ್ಲಸ್ d/dx 5 ಅಂದರೆ 0. 2x 2 - 1 ಅಂದರೆ 2x 1 ಆಗುತ್ತೆ. 1 ಬರುತ್ತೆ, ಬರೀಬೋದಿಲ್ಲ ಅಂದಿಲ್ಲ. ನೋಡಿ, dy/dx. ನೋಡಿ, ಇದನ್ನೇ ಸ್ಲೋಪ್ ಅಂತ ಕರೆಯೋದು. ನಾವು ಒಂದು ಈಕ್ವೇಷನ್ ಕೊಟ್ಟಾಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ರೆ ನಮಗೆ ಸ್ಲೋಪ್ ಬಂದ್ಬಿಡುತ್ತೆ. ನೋಡಿ, ದಿಸ್ ಈಸ್ ಕಾಲ್ಡ್ ಸ್ಲೋಪ್. ಬಟ್ ಅವ್ರು ಏನು ಕೇಳ್ತಾ ಇರೋದು ಅಂತಂದರೆ ದಿಸ್ ಈಸ್ ಸ್ಲೋಪ್ ಅಲ್ವಾ, ಅಟ್ 1, 2 ಅಂತ ಕೇಳೋದು. ಈ ಪಾಯಿಂಟಲ್ಲಿ ಕಂಡುಹಿಡಿದಿ ಅಂತ. ಅಂದರೆ ನಮಗೆ ಸ್ಲೋಪ್ಗೆ 2x ಬಂದಿದೆ ಅಲ್ವಾ? ಈ ಥರ ಪಾಯಿಂಟ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಫಸ್ಟ್ ಇರ್ತದಲ್ಲ ಅದು ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೆಕೆಂಡ್ ಇರೋದು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಇಲ್ಲಿ ವೈ ಟರ್ಮ್ ಇಲ್ಲ, ಸಾಮಾನ್ಯ ವೈ ಟರ್ಮ್ ಬರೋಲ್ಲ, ಬರೀ ಎಕ್ಸ್ ಅಷ್ಟೇ ಇದೆ. ನಾವೇನು ಮಾಡಬೇಕು, ಈಗ 2 ಇಂಟು ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು, 1 ಹಾಕಬೇಕು. 2 ಇಂಟು 1 ಅಂದರೆ 2. ನೋಡಿ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ ಅಂದ್ಬಿಟ್ಟು ಈ ಥರ ಈಕ್ವೇಷನ್ ಕೊಟ್ಬಿಟ್ಟು ಅದರ ನಂಬರ್ ಕೊಟ್ಟಿದ್ರೆ ಆ ಈಕ್ವೇಷನ್ ಬರ್ಕೋಬೇಕು. ಅದನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ನಿಮಗೆ ಡಿಫರೆನ್ಷಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಡಿಫರೆನ್ಷಿಯೇಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಾದಮೇಲೆ ಇದನ್ನೇ ಸ್ಲೋಪ್ ಅಂತ ಕರೀತಾರೆ. ಬಟ್ ನಮಗೆ ಅಟ್ ಸಮ್ ಪಾಯಿಂಟ್ ಕೇಳೋರಲ್ವಾ, ಅದನ್ನು ಹೆಂಗೆ ಬರೀಬೇಕು, dy/dx ಒಂದು ಈ ಥರ ಕ್ರಾಸ್ ಲೈನ್ ಹಾಕಿ 1, 2 ಬರೀರಿ. ಈಸ್ ಈಕ್ವಲ್ ಟು 2 ಹಂಗೆ ಬರ್ಕೋಬೇಕು. ಇಲ್ಲಿ ಎಕ್ಸ್ ಐತಲ್ವ, ಎಕ್ಸ್ ಜಾಗದಲ್ಲಿ ಇಲ್ಲಿ ಏನಿರ್ತದೆ ಅದು ಹಾಕಿ. ಅರ್ಥ ಆಯ್ತಾ? ನೋಡಿ, ಈ ಥರ ಇನ್ನೊಂದು ಲೆಕ್ಕ ತಗೊಳ್ಳೋಣ. is equal to 7x square minus 2. Find the slope of tangent to the curve. ಏನು ಬೇಕಾದ್ರೂ ಕೊಡ್ಬೋದು, ಯಾಕಂದರೆ ಇಲ್ಲಿ 3 ಟರ್ಮ್ ಅಂತ ಕಂಡಿರ್ತೀವಿ. ಪ್ಲಸ್ 5x plus 9. Find the slope at 2, 3. ಆಯಿತಾ? ಏನಾದರೂ ಕೊಟ್ಕೊಳ್ಳಿ. ನೋಡಿ, ಫಸ್ಟು y is equal to ಏನಿದೆ ಬರ್ಕೊಳ್ಳಿ, 7x square plus 5x plus 9. ಇದನ್ನು ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿ. dy/dx 7x square plus d/dx 5x plus d/dx 9. ಫಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ 3 ಟರ್ಮ್ ಇದೆ. 3 ಟರ್ಮ್ ಇದ್ದರೆ 3ಕ್ಕೂ d/dx ಹಾಕಬೇಕು. ಈಗ ನಂಬರ್ ಇದೆ, ನಂಬರ್ ಮಾತ್ರ ತಗೊಳ್ಳಿ. 7d/dx x square ಪ್ಲಸ್ 5d/dx x ಪ್ಲಸ್ ಈಗ ರಿಪೀಟ್ ಮಾಡೋಣ d/dx 9. ಈಗ ಒಟ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡೋಣ. 7d/dx x ಸ್ಕ್ವೇರ್ ಅಂದರೆ 2x 2 - 1 ಅಲ್ವಾ, ಪ್ಲಸ್ 5d/dx x ಅಂದರೆ 1 ಪ್ಲಸ್ d/dx 9 ಅಂದರೆ ಕಾನ್ಸ್ಟೆಂಟು 0. ಈಗ ಏನಾಗುತ್ತೆ, 14. 7 × 2 14, x to the power 1 ಬರುತ್ತೆ. 1 ಏನು ಬರೆಯೋದೇನು ಬೇಡ. ಪ್ಲಸ್ 5 × 1 ಅಂದರೆ 5 ಬರ್ತದೆ. ಈಗ ನಮಗೆ dy/dx ಬಂತಲ್ವಾ, ದಿಸ್ ಈಸ್ ಕಾಲ್ಡ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಬರೀಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ನಾನು ಬರೀ ಸ್ಲೋಪ್ ಅಂತ ಬರೆದಿದೆ. ಇನ್ನೊಂದು ಪ್ರಾಬ್ಲಮಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಬರ್ಕೊಳ್ಳಿ.
ಈಗ ನಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟು ಅಟ್ ಯಾವುದೋ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ 2, 3 ಇಸ್ ಈಕ್ವಲ್ ಟು ನೋಡಿ ಈ ಆನ್ಸರಲ್ಲಿ ಎಕ್ಸ್ ಇರೋ ಕಡೆ 2 ಆಗಬೇಕು, ವೈ ಇದ್ದರೆ 3 ಆಗಬೇಕು. ವೈ ಇಲ್ಲ ಬರೀ ಎಕ್ಸ್ ಹಾಕೊಳ್ಳಿ. 14 × 2 + 5, 14 × 2 ಅಂದರೆ 28, 28 + 3, 28 + 5, 28 + 5 ಅಂದರೆ 33. ನೋಡಿ ಈ ಥರ ಯಾವುದೇ ಒಂದು ಈ ಥರ ಲೆಕ್ಕ ಕೊಟ್ಟರೆ ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ ಅಂದ್ಬಿಟ್ಟು ಏನು ಕೊಟ್ಟಿರ್ತಾರೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಬಟ್ ಈ ಪಾಯಿಂಟಲ್ಲಿ ಕಂಡುಹಿಡಿಬೇಕಂತಂದರೆ ಅಲ್ಲಿ ಎಕ್ಸ್ ಜಾಗದಲ್ಲಿ 2 ಹಾಕಬೇಕು, ವೈ ಜಾಗದಲ್ಲಿ 3 ಹಾಕಬೇಕು. ನೋಡಿ ಈ ಥರ ಆಯಿತಾ. ಈಗ ನಿಮಗೆ ಇದು ಸ್ಲೋಪ್ ಕಂಡುಹಿಡಿಯೋದು. ನಿಮಗೆ ಮಾಡಲ್ ಪೇಪರ್ ಇದೆಯಲ್ಲ, 2 ಮಾಡಲ್ ಪೇಪರಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. ಆ 2 ಕ್ವಶನ್ ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ, ತುಂಬ ಈಸಿ ಇದೆ. ಏನಾದರೂ ಕೊಟ್ಕೊಳ್ಳಿ ಈ ಪ್ರೊಸೀಜರು ಆಯಿತಾ. ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to 2x³ - 1 at 1, 1 ಅಂತ ಇದೆ. ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to 2x³ - 1 at 1, 1. ನೋಡಿ y is equal to ಬರ್ತವೆ 2x³ - 1. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. dy/dx ಹಾಕ್ಬೇಕಲ್ವಾ. d/dx 2x³ ಮೈನಸ್ d/dx 1. ಈಗ 2 ಇದೆ ನಂಬರ್ ಹೊರಗಡೆ ತಗೋಬೇಕು. 2 × d/dx x³ ಮೈನಸ್ d/dx 1. 2 × d/dx x³ ಅಂದರೆ 3x⁴ d - 1 ಮೈನಸ್ d/dx 1 ಅಂದರೆ 0. 2 × 3 = 6x² ಅಲ್ವಾ. 0 ತೆಗೆದುಬಿಡಿ. d/dx 1 ಅಂದರೆ 0. ದಿಸ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಲ್ವಾ. ಇದನ್ನು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕರೀತಾರೆ. ಸ್ಲೋಪ್ ಆಫ್ ಟ್ಯಾಂಜೆಂಟ್. ಬಟ್ ನಮಗೇನಪ್ಪ ಅಂತಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ಸಮ್ ಏನೋ ಪಾಯಿಂಟ್ ಕೊಟ್ಟಿದ್ದಾರೆ 1, 1 ಅಂದರೆ ನಾವೇನು ಮಾಡಬೇಕು, ಎಕ್ಸ್ಗೆ 1 ಹಾಕಬೇಕು, ವೈಗೆ 1 ಹಾಕಬೇಕು. ಬಟ್ ಇಲ್ಲಿ ವೈ ಇಲ್ಲ, ಬರೀ ಎಕ್ಸ್ ಮಾತ್ರ ಇದೆ. ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 6x² ಅಲ್ವಾ. 6 × 1² ಅಂದರೆ 6 × 1, 6 × 1 ಅಂದರೆ 6 ಬರುತ್ತೆ ಆಯಿತಾ. ನೋಡಿ ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕಂಡುಹಿಡಿಬೇಕಂದ್ರೆ ಈ ಥರ ನೀವು ಸಾಲ್ವ್ ಮಾಡಬೇಕು ಆಯಿತಾ. ಇನ್ನೊಂದು ಲೆಕ್ಕ ಇದೆ, ಇನ್ನೊಂದು ಮಾಡಲ್ ಪೇಪರಲ್ಲಿ, ಅದನ್ನು ಸಾಲ್ವ್ ಮಾಡ್ತೀನಿ. ನೋಡಿ ಏನಂತಂದರೆ ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to cos x ಅಂತ ಕೊಟ್ಟಿದ್ದಾರೆ. cos x at 0, 1 ಅಂತ ಕೊಟ್ಟಿದ್ದಾರೆ ಆಯಿತಾ. ಏನಾರು ಕೊಟ್ಕೊಳ್ಳಿ, cos x, sin x, tan x ಏನಾರು ಕೊಡಲಿ, ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇವೆಲ್ಲ ಗೊತ್ತಿರಬೇಕು. ಈಗ y is equal to cos x ಬರ್ಕೊಳ್ಳೋಣ. dy/dx is equal to d/dx cos x. d/dx cos x ಅಂತಂದರೆ ನೋಡಿ d/dx cos x ಅಂದರೆ ಮೈನಸ್ sin x ಅಲ್ವಾ. ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಇದು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆಗ್ತದೆ. ಸ್ಲೋಪ್ ಆಫ್ ಟ್ಯಾಂಜೆಂಟ್. ಬಟ್ ನಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ 0, 1 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಕ್ಸ್ ಇರೋ ಕಡೆ 0 ಹಾಕಬೇಕು, ವೈ ಇರೋ ಕಡೆ 1 ಹಾಕಬೇಕು. ವೈ ಸಾಮಾನ್ಯ ಇರೋಲ್ಲ. ಎಕ್ಸ್ ಇದೆ ಮೈನಸ್ ಸೈನ್ ಎಕ್ಸ್ ಅಂದರೆ 0 ಅಲ್ವಾ. ಮೈನಸ್ ಸೈನ್ 0. ನೋಡಿ ಈಗ ಸೈನ್ 0 ಅಂದರೆ ಎಷ್ಟು ನಿಮಗೆ ಗೊತ್ತಿಲ್ಲ ಅಲ್ವಾ. ಕ್ಯಾಲ್ಕುಲೇಟರ್ನಲ್ಲಿ ಸೈನ್ 0 ಈಕ್ವಲ್ಸ್ ಅಂತ ಹೊಡೆದು ತೋರಿಸುತ್ತೆ. ಸೈನ್ 0 ಅಂದರೆ 0 ತೋರಿಸ್ಬೇಕು, 0 ತೋರಿಸುತ್ತೆ. ದಿಸ್ ಈಸ್ 0. ಏನಾದರೂ ಬರಲಿ, ಸೈನ್ 0 ಬೇಕಾ, ಸೈನ್ 0 ಅಂತ ಹೊಡೆದು ತೋರಿಸುತ್ತೆ. ಕಾಸ್ 0 ಬೇಕಾ, ಕಾಸ್ 0 ಈಕ್ವಲ್ಸ್ ಹೊಡೆಯಿರಿ. ಟ್ಯಾನ್ 0 ಈಕ್ವಲ್ಸ್ ಹೊಡೆದ್ರೆ ಬರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಇಲ್ಲಾಂದರೆ ಒಂದು ಟೇಬಲ್ ಇದೆ, ಆ ಟೇಬಲ್ ಕಲ್ತ್ಕೊಂಡ್ರೆ ಬರುತ್ತೆ. ಏನು ಬೇಡ, ಕ್ಯಾಲ್ಕುಲೇಟರ್ ನಿಮ್ಗೆ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರಲ್ವ. ಸೈನ್ 0 ಈಕ್ವಲ್ಸ್ ಅಂತ ಹೊಡೆದ್ರೆ ಬರುತ್ತೆ, 0 ಬರುತ್ತೆ. ಅಂದರೆ ಆನ್ಸರ್ ಈಸ್ 0. ನೋಡಿ ಈ ಥರದ್ದು ಒಂದು ಪ್ರಶ್ನೆ ಇರ್ತದೆ ನಿಮಗೆ ಆಯಿತಾ. 4 ನಂಬರ್ ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ ಅಂತ. ಈಗ ಸಪೋಸ್ ನೋಡಿ ನಿಮ್ಗೆ ಏನು ಮಾಡ್ತಾರೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬದಲಿಗೆ ಸ್ಲೋಪ್ ಆಫ್ ನಾರ್ಮಲ್ ಕೊಟ್ಬಿಡ್ತಾರೆ ಆನ್ಸರ್. ಅದೊಂದು ಲೆಕ್ಕ ಮಾಡ್ತೀನಿ. ಫೈಂಡ್ ದಿ ಸ್ಲೋಪ್ ಆಫ್ ನಾರ್ಮಲ್ ಟ್ಯಾಂಜೆಂಟ್ ಬದಲಿಗೆ ನಾರ್ಮಲ್ ಅಂತ ಕೊಟ್ಟರು ಅಂತ. ಫೈಂಡ್ ದಿ ಸ್ಲೋಪ್ ಆಫ್ ನಾರ್ಮಲ್.
ನಾರ್ಮಲ್ ಟು ದಿ ಕರ್ವ್ y is equal to x square plus 3 ಸಾಕು x square plus 3 at 5, 1 ಈ ಥರ ಕೊಟ್ಟರೆ ಏನಿಲ್ಲ, ಇದು ಕೊಟ್ಟರೆ ಈಸಿ. ಫಸ್ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ಸ್ಟೆಪ್ ಮಾಡಿದ್ರೆ ಬಂದ್ಬಿಡ್ತದೆ. ಅದೊಂದು ಹೇಳ್ಕೊಡ್ತೀನಿ ನೋಡಿ. ಈಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆರ ಕೊಡಲಿ, ಸ್ಲೋಪ್ ಆಫ್ ನಾರ್ಮಲ್ ಆರ ಕೊಡಲಿ, ಫಸ್ಟ್ ನೀವು ಏನು ಮಾಡಿ, ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ಳಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. dy by dx ಎರಡು ಟರ್ಮ್ ಇದೆ, ಎರಡಕ್ಕೂ ನಾವೇನು ಮಾಡಬೇಕು, dy by dx ಅಂತ ಹಾಕಬೇಕು. dy by dx x ಸ್ಕ್ವೇರ್ನ ಡಿಫ್ರೆನ್ಸ್ ಯಾವುದು ನಂಬರ್ ಇಲ್ಲ, ಆಚೆ ತೆಗೆಯೋದು ಏನಿಲ್ಲ. dy by dx x ಸ್ಕ್ವೇರ್ ಅಂದರೆ 2x to the power 2 minus 1, 3 ಅಂದರೆ 0. 2x to the power 1 ಬರೆದ್ರೆ ಬರೀಬೋದಿಲ್ಲ ಅಂದಿಲ್ಲ ನೋಡಿ. ಇದು dy by dx, ಇದನ್ನು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕರಿತೀವಿ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇದಕ್ಕೊಂದು ಸಿಂಬಲ್ ಇದೆ ಎಮ್, ಸೇಮ್ ಅದರಲ್ಲಿ ಏನು ಯೂಸ್ ಮಾಡ್ತೀವಿ ಅದೇನೇ ಎಮ್ ಅಂತ. ಈಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ dy by dx ಅಟ್ ನಮಗೆ 5, 1 ಬೇಕು ಅಲ್ವಾ. ಎಮ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್. ನಾರ್ಮಲ್ ಕೇಳಿದ್ರು ಫಸ್ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಬೇಕು. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2 × 5, 2 × 5 ಅಂದರೆ 10 ಆಯಿತು. ಈಗ ನಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬಂತು. ಸ್ಲೋಪ್ ಆಫ್ ನಾರ್ಮಲ್ ಅಂತ ಕೇಳಿದ್ರು, ನೀವು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕಂಡುಹಿಡಿದು. ಈಗ ಸ್ಲೋಪ್ ಆಫ್ ನಾರ್ಮಲ್ ಅಂದರೆ -1/m ಅಂತ. ಇಲ್ಲಿ ಎಮ್ ಅಂದರೆ ಗೊತ್ತಾಯ್ತು ನಮಗಲ್ವಾ, 10. ಸ್ಲೋಪ್ ಆಫ್ ನಾರ್ಮಲ್ ಅಂದರೆ -1/m, ಇದು ಫಾರ್ಮುಲಾ ಇದು. -1/10 ಅಂತ ಬರೆಯೋದು. ಸರಿ, ನಾವು ನೋಡಿ ಸ್ಲೋಪ್ ಆಫ್ ನಾರ್ಮಲ್ ಕೇಳಿದ್ರೆ ನೀವೇನು ಮಾಡಬೇಕು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನು ಮಾಡ್ತೀರೋ ಅಲ್ಲಿ ತನಕ ಮಾಡಬೇಕು. ಅದಾದಮೇಲೆ ನೋಡಿ ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಸ್ಲೋಪ್ ಆಫ್ ನಾರ್ಮಲ್ ಅಂತಂದರೆ -1/m. -1m ಅಂದರೆ ಏನು ಬಂದಿರ್ತದೆ ನೋಡಿ, 10 ಆಯಿತಾ. ಎಮ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡಿ -1/10 ಬರುತ್ತೆ ನೋಡಿ. ಈ ಥರದ್ದು ಒಂದು ಪ್ರಶ್ನೆ ಬರುತ್ತೆ 4 ನಂಬರ್ಗೆ ಆಯಿತಾ. ನೋಡಿ, ನಿಮಗೆ ನನ್ನ ಕ್ಲಾಸ್ ಇಷ್ಟ ಆಗ್ತಾಯಿದ್ರೆ ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಅಂತ ಕೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.